ದೇವಿ ತಾಯಿ ಹುಲಿಗಮ್ಮ ಎಲ್ಲಮ್ಮ ನಾಳೆಗೆ ಮಂಗಳವಾರ ಐತಿ. ನಾಳೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಹಡ್ಲಿಗೆ ತುಂಬಿಸ್ಕೊಂಬಂದು ಬಿಟ್ರೆ ಚಿಂತೆ ಬಿಡ್ತೈತೆ ನೋಡವ. ಈಗ ನಮ್ಮ ಹುಡುಗ ಎದ್ದು ಬಂತಂದ್ರೆ ಅದು ಕೊಟ್ಟು ಬರುವಾಗ ಕೆಲಸದಿಂದ ಬರುವಾಗ 2 ಬದ್ನಿಕಾಯಿ ತುಂಬ ಅಂತಾನೆ ಎಡಿಗೆ. ಯಪ್ಪ ನಿಂಗಾನ ಕೆಲ್ಸಕ್ಕೆ ಹೊಂಟೇನೆ ಯಪ್ಪ, ಇನ್ನೂ ಲೇಟ ಇಲ್ವಾ? ಹೊಂಟೇನ ಈಗ ಬಂದಾನ ಮಾಲಕ ಫೋನ್ ಹಚ್ಚಕತ್ತಾನ, ಹೊಂಟೇನಿ ಈಗ ನಾನು. ಯಪ್ಪ ನಾನು ನಾಳೆಗೆ ಎಲ್ಲಮ್ಮ ಗುಡ್ಡಕ್ಕೆ ಹೊಂಟೇನಿ ಹಡ್ಲಿಗೆ ತುಂಬಿಸ್ಕೊಂಬರಾಕ. ಇಲ್ಲೇ ಮನ್ಯಾಗ ಕಡುಬು ಒಡಿ ಅಟ ಬದ್ನಿಕಾಯಿ ಪಲ್ಯ ಅಟ ಎಡಿಗೆ ಮಾಡ್ಕೊಂಡು ಹೋಗಿ ಹಡ್ಲಿಗೆ ತುಂಬಿಸ್ಕೊಂಡು ಲಘೂನ ಹೋಗಿ ಹೊಳೆ ಬರ್ಬೇಕಂತ ಮಾಡೀನಿ. ಅಟ ನೀ ಕೆಲಸದಿದ್ದ ಬರೋವಾಗ 2 ಬದ್ನಿಕಾಯಿ ತೊಗೊಂಡು ಯವ್ವ ಅವೇನು ಇಲ್ಲೇ ಸಿಗ್ತಾವೆ, ನಾವು ಏನು ತಗೋಲ್ಲ ನೀವೇ ತೊಗೊಂಬರ್ಬೇಕ್ರಿ. ಇಲ್ಲ ಅಪ್ಪ ಮತ್ತೆ ಹೋಗಿಲ್ಲ ತಗೋ, ನಾನು ನೀನು ಹೋಗಿರ್ತಿದ್ದೆ ಬರುವಾಗ ಒಂದೆರಡು ತಂದು ಬಿಡು. ತಗೋರ್ವ ನೋಡ್ದಂತು ತಗೋರ್ವ ನೋಡ್ತಾನೆ. ಯಪ್ಪ ನಾಳೆಗೆ ಗುಡ್ಡಕ್ಕೆ ಹೋಗಾಕ ನನಗೊಂದು 500 ರೂಪಾಯಿ ಕೊಡ. ಅಲ್ಲವೇ ಅಡುಗೆ ನಾವು ಇಲ್ಲೇ ಮಾಡ್ಕೊಂಡು ಹೊಂಟೇನೆ ಅಂತೀವಿ. ಆಧಾರ್ ಕಾರ್ಡ್ ತೊಗೊಂಡು ಹೋಗೋ ಬಸ್ ಫ್ರೀ ಅದಾವೆ. 500 ರೂಪಾಯಿ ಅದಕ್ಕೆವ ಈಗ ನನವ ಅಲ್ಲೇ ಇಲ್ಲೇ ತುಂಬ ಅದಾವು ಸಾಲ್ವಲ್ವು. ಇಲ್ಲಪ್ಪ ಹಡ್ಲಿಗೆ ತುಟ್ಟಿ ಭಾಳ ಅದಾವೆ, 200 ರೂಪಾಯಿ ಜೋಡಿ 100 ರೂಪಾಯಿ ಅದಾವು. ಹಡ್ಲಿಗೆ ಹೊಸ ಹಡ್ಲಿಗೆ ತೊಗೋಬೇಕಾ? ಕಾಯಿ ಬಾಳೆಹಣ್ಣು ಕುಕ್ಮ ಭಂಡಾರ ಕರ್ಪೂರ ತೊಗೊಂಡು 5 ಮಂದಿ ಜೋಗಾಮ್ಗಳು ಹುಡುಕಿ ಕರ್ಕೊಂಬಂದು 5 ಮಂದಿ ಜೋಗಾಮ್ಗಳು ಹಡ್ಲಿಗೆಗೆ ಮತ್ತು ಅವ್ರಿಗೆ ಏಟಾರ ಒಟ್ಟು ಒಂದು 10 ರೂಪಾಯಿ ಇಡಬೇಕು. 5 ಹಡ್ಲಿಗೆ ತುಂಬಿಸ್ಬೇಕಪ್ಪ. ನೋಡುವ ಈಗ ನನ್ನ ಕಡೆ ಸದ್ಯಕ್ಕೆ ಒಂದು 300 ರೂಪಾಯಿ ಅಷ್ಟದಾವು. ಈಗ ಇವನ್ನ ತಗೋ, ಮತ್ತು ಸಂಜೆನ್ಯಾಗ ಬಂದು ಇದ್ರೆ ಕೊಡ್ತೇನೆ. ಇಲ್ಲಿರ ನೀನಂತಲ್ಲಿ ಇದ್ರೆ ಹಾಕಿ ಮಾಡ್ಕೊಂಡು ಬಾ, ಇದ್ದಾಗ ನಾನು ಕೊಡ್ತೇನೆ ನಿಮ್ಗೆ. ತಗೋರಪ್ಪಾಯಪ್ಪ ಅವ 300 ರೂಪಾಯಿನತ್ತ ಸಾಕು ರೀ. ಮತ್ತು ಅಲ್ಲೇ ಟೆರಸ್ ಮ್ಯಾಗ ನಾನು ಅರ್ಬಿ ಒಣಾಕ ಹೋಗಿದ್ದೆ, ಮಂಗ್ಯ ಬಂದವ ಬರ್ರಿ ಹೊಡಿ ಬರ್ರಿ. ಓಯ್ ನಿನ್ನ ಮಂಗ್ಯಾನ ಹೊಡ್ಕೊಂಡು ತಗೊಂಡಾರಲ್ಲ, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಲೇಟ್ ಆಗೈತಿ, ನೀವು ಹೊಡಿಯೋರಿ. ತಗೋರ್ವ ಇವ್ನು ಇಟ್ಕೋ, ಇಷ್ಟದ ನೋಡಿ 300 ರೂಪಾಯಿ ಇಟ್ಕೋ. ತಾರಪ್ಪಾಯಪ್ಪ ಎಷ್ಟು ಆಕತ್ತೆ ಅಷ್ಟು ಮಾಡ್ಕೊಂಬರ್ತೇನೆ, ಸಾಲ್ತಾವನಿಲ್ಲ ಇನ್ನೂ ಕೊಡ್ರಿ ಅವರಿಗೆ ಯಾರಿಗೆ ಸಾಲುತ್ತಾವನಿಲ್ಲ. ಸುಮ್ಮನೆ ನಿನಗೆ ಗೊತ್ತಾಗೋಂಗಿಲ್ಲ. ನೀವೇನ ಮಂಗ್ಯಾನ ಓಡಿಸ್ತೀರನ ಇಲ್ಲ, ನಾನು ಅರ್ಬಿ ಒಣಾಕಬೇಕಿತ್ತು ಓಕೆನೆ. ನಾನು ಒಣಾಕೇನು ತಗೋಬೇ ಅಲ್ರಿ ಅತ್ಯಾರ ಒಬ್ಬರ ಹೋಗಕ್ಕೆ ಹೋಗ್ಬೇಡ್ರಿ. ಅವ್ರು ಸಾವಿತ್ರಿ ಅತ್ಯಾರ ಬರ್ತಿದ್ರಲ್ರಿ ನಮ್ಮ ಮನೆಗೆ, ಅವ್ರನ್ನ ಕೇಳ್ರಿ, ಅವ್ರನ್ನ ಜೋಡು ಮಾಡ್ಕೊಡ್ರಿ. ಅವರು ಹಡ್ಲಿಗೆ ತುಂಬಿಸಿದ್ರೆ ಅವ್ರ ಮನ್ಯಾಗ ಅವರು ನೀವು ಕೂಡಿ ಹೋಗಿ ಬಂದುಬಿಡ್ರಿ. ಬಿಸಿಲು ದಿನ ನಾನು ನಶಿನಾಗ ಎದ್ದು ಬ್ಯಾಳಿಗೆ ಹಾಕಿ ಕಡುಬು ಮಾಡಿ ಎಲ್ಲ ರೆಡಿ ಮಾಡ್ತೀನಿ. ನೀವು 8 ಗಂಟೆ ಅಂದ್ರೆ ಹೋಗಿಬಿಡ್ರಿ. ಹುಬ್ಬಳ್ಳಿಗೆ ಹೋಗಿ ಏಕ ಸೌದತ್ತಿ ಹುಬ್ಬಳ್ಳಿ ಬಸ್ ಹತ್ತಿರಿ, ಸೀದಾ ಹೋಗಿ ಇಳಿತಿರಿ, ಲಗೂನು ಹೋಗ್ಕಿರಿ, ಬಿಸಿಲು ಆಗ್ಬಿಡ್ದೆ. ಅಷ್ಟೇ ಮಾಡ್ತೇನೆ ತಡಿ. ಸಾವಕ್ಕನ ಕೇಳ್ತಾನೆ ಬರ್ತಾಳೆ ಏನು ಮಾಡ್ತಾಳೆ. ನೀ ಹೇಳ್ದಂಗೆ ತಂಗಿ ಆಕಿನ ಕೇಳ್ತಾನೆ ತಡಿ. ಸಾವಕ ಏನು ಮಾಡತ್ತೀರಿ? ಅಯ್ಯ ಬಾರ ಮಲ್ಲವ್ವ ಬಾ ಕುಂತರ. ಇಲ್ಲ ನಾನು ನಿಂದಿರೋದಿಲ್ಲ, ನಂದು ಅರ್ಜೆಂಟ್ ಐತಿ, ಹುಬ್ಬಳ್ಳಿಗೆ ಹೋಗೋದೈತಿ ಒಟ್ಟು ಸಂತಿ ತರಕ. ಮತ್ತಲ್ಲೇ ಇನ್ನು ಇದು ತಂಗ್ಯ ಮುಂದೆ ಕಳಸ ಇಳಿವಿದ್ರಲ್ಲ, ಇನ್ನು ಗುಡ್ಡಕ್ಕೆ ಹೋಗಿ ಬರೋದು ಹೆಂಗೆ ಮಾಡೋಣ? ನಾಳೆ ಮಂಗಳವಾರ ಐತಿ, ಈ ವಾರ ಅಟ ಗದ್ದಾನ ಕಡಿಮೆ ಆಗಿರ್ತೈತಿ, ಅಮಾಸನೆಗೆ ಬಂದೈತಿ, ಹೋಗುವಾರೆಲ್ಲ ಮನೆವಾರ ಹೋಗಿ ಬಂದಿರ್ತಾರೆ. ಅಟ ಗುಡ್ಡಕ್ಕೆ ಹೋಗಿ ಹಡ್ಲಿಗೆ ತುಂಬಿಸ್ಕೊಂಬಂದ್ಬಿಡೋಣ. ಹಡ್ಲಿಗೆ ತುಂಬಿಸ್ಕೊಂಬಂದ್ರೆ ಚಿಂತೆ ಬಿಡ್ತೈತಿ. ಹೌದಲ್ಲ ಯವ್ವ, ಅದೊಂದು ನನಗೆ ತಲೆ ಮ್ಯಾಗ ಕುಂತೈತಿ, ಹಡ್ಲಿಗೆ ತುಂಬಿಸ್ಕೊಂಬರೋದೊಂದು. ನಾನು ಹೆಂಗೆ ಮಾಡ್ಬೇಕು ಅನ್ನಕತ್ತಿದ್ದೆ, ನೀನು ಬಂದು ಬೇಷ ಮಾಡಿದೆ ಬಿಡು. ಕುಂದರ ಇಲ್ಲಿ ನೋಡಮ್ಮಲ್ಲವ, ನಾನು ಬೇಕಾಗಿನಿ ಸಸ್ತ್ಯಾರಂತೂ ನಿನಗೆ ಗೊತ್ತೈತಿ. ಧಾರವಾಡ ಹಿಡ್ದಾರಲ್ಲ ದೇವರ ದಿನರ ಎಲ್ಗೂ ನನಗೆ ಇದಾಗ್ಯವು. ನಾನು ಬರ್ತೇನೆ, ಆದಾಟ ಮಾಡ್ಕೊಂಡು ಹೋಗುನ್ ತಗೋ. ನಾನು ಮಾಡ್ಕೋತೇನೆ, ತ್ರಾಸಾಗಲ್ದಕ್ಕ. ನಾಳೆ ಒಂದಿನ ಲಘು ಎದ್ದೆಲ್ಲ ಮಾಡ್ಕೋತೇನೆ. ನಾನು ಕರೆದು ಹೋಗುನು. ಯಾವ ಬಸ್ಸಿಗೆ ಹೋಗುನು? ಮುಂಜಾನೆ ಲಘು ಹೋಗಂದ 6 ನನ್ನ ಸಸ್ತೆ ಆಗ್ತದೆ. 8 ಬಸ್ಸಿಗೆ ಹೋಗೋಣ. ಹುಬ್ಬಳ್ಳಿಗೆ ಹೋಗಿ ಬಸ್ ಹತ್ತನು. ಹುಬ್ಬಳ್ಳಿಯಿಂದ ಏಕ ಸೌದತ್ತಿ ಬಸ್ ಹತ್ತನು. ಹೋಗಿ ಲಘು ಒಟ್ಟು ಪೋಳ್ಯಾಗ ಹೋಗಿ ಹಡ್ಲಿಗೆ ತಗೋಣ. ಒಟ್ಟು ತೆಂಗಿನಕಾಯಿ ಹಣ್ಣು ಹಡ್ಲಿಗೆ ತುಂಬ್ಸಾಕ, ಬಾಳೆಹಣ್ಣು ತೆಂಗಿನಕಾಯಿ ಹಡ್ಲಿಗೆ ಕುಕ್ಮ ಭಂಡಾರ ಎಲ್ಲ ತೊಗೊಂಡು ಅಟ ಮೊದಲ ಎಣ್ಗೊಂಡ್ಗೆ ಹೋಗಿ ಧೂಳ್ಗಾಲೆ ಹೋಗಿ ಹಣ್ಣು ಹರಿಸ್ಕೊಂಬರೋಣ. ಹಣ್ಣು ಹರಿಸ್ಕೊಂಬಂದು ಎಣ್ಗೊಂಡ್ಗೆ ಹೋಗಿ ಅಷ್ಟು ನೀರು ತೊಗೊಂಡು ತೀರ್ಥ ನೀರು ತೊಗೊಂಡು ಎರ್ಸ್ಕೊಂಬರೋಣ. ಊಟ ಮಾಡೋಣ ತೊಗೊಲೇವ, ಯಾರು ಬೇಡ ಅಂತಾರೆ. ಯಾಕಮ್ಮಲ್ಲವ ದೂರ ಬಂದಿಯಲ್ಲ ನೀನು? ಇವ್ರ ಮನೆಗೆ ಬಂದದ್ದು ನೋಡಿನೇ ನಾನು. ಹುಡುಗನ ಎತ್ಕೊಂಡು ನಿಂತಿದ್ದೆ, ಅಳಕತ್ತಿತ್ತದ. ಅವರವ್ವ ಪೈಖಾನಿಗೆ ಹೋಗಿದ್ದ, ಅಳಾತಿತ್ತ. ಆಕೆ ಬಂದಿಂದ ಆಕೆ ಕೈಯಾಗ ಕೊಟ್ಟು ಬನ್ನಿ. ಯಾಕ ಏನಿಲ್ಲ ಬಿಡ, ನಾಳೆಗೆ ಒಟ್ಟು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಂತ ಮಾಡೀವಿ. ಈ ಕಡೆ ಹುಣ್ಣಿವಲ್ಲ ಅದ ಒಂದು ಅಡುಗೆ ತುಂಬಿಸ್ಕೊಂಬರಕ್ಕೆ. ಅದಕ್ಕೆ ಈಕಿ ಬರ್ತೇನೆ ಅಂದಿದ್ಲು ಒಮ್ಮೆ ಮನೆಗೆ ಬಂದಾಗ. ಕೇಳಕ್ಕೆ ಬಂದೇನೆ ಹಾಕಿ ನಾಳೆಗೆ ಹೋಗೋಣ ಹಂಗಾರ ಅಂತ. ಅಯ್ಯ ನಾನು ಬರ್ತೇನೆ ತಗೊಳ್ಳಿ. ನನ್ನ ಸ್ವಸ್ತ್ಯಾರ ಕಡೆ ಎಲ್ಲ ಮಾಡಿ ಕಟ್ಟಿಸ್ಕೊಂಡು ನಾನು ಒಟ್ಟು ಹೋಗುವಾಗ ಕರಿ ನಾನು ಬರ್ತೇನೆ ತಗೋರ. ನೋಡಲೇ ನಿಂದು ಭಾಳ ಜಮಿ ಕಮಲಿ, ನೀನು ಒತ್ತಡ ಮಾಡಿ ಬರ್ಬೇಕು ಹಂಗಾರ. ಯಾಕಂದ್ರೆ ಬಿಸಿಲು ದಿನ ನಾವು ಲಘುನ ಹೋಗಿ ಲಘುಟ ಬರುವಾರ. ಬಿಸಿಲು ದಿನ ಹೊಳ್ಳಿ ಸಂಜೆ ಮಳೆ ಪಳಿ ಚಲೋ ಆತಂದ್ರೆ ಏನು ಮಾಡೋದು? ಅಟ ಲಘುನ ಹೋಗಿ ಬರೋಣಂತ ಒತ್ತಡ ಮಾಡಿ ಅವ್ರನ್ನ ನೆಚ್ಚಬೇಡ ಸ್ವಸ್ತ್ಯಾರ. ನೀನು ಎದ್ದು ಮಾಡಿ ಕಟ್ಕೊಂಡು ಬಾ. ಅಯ್ಯ ಸಣ್ಣಕ್ಕೆಲ್ಲ ಮಾಡ್ತಾಳೆ ಆಕೆ ಏನು ಹೇಳಬೇಡ ಕೇಳಬೇಡ, ನಶಿನಾಗಿದೆಲ್ಲ ಮಾಡ್ತೈತಿ. ಬರ್ತೇನೆ ತಗೋ ನಾನು ನಿಮ್ಮ ಕೂಡ. ಬಾ ಹಂಗಾರ ನೆನಪು ಮಾಡಿ ಆಧಾರ್ ಕಾರ್ಡ್ ಇಟ್ಕೊಂಬಾ, ಒಂದು ನೀರಿನ ಬಾಟ್ಲಿ ಇಟ್ಕೊಂಡು ಎಲ್ಲ ಚೆಂದಾಗಿ ಹೊಂದಿಕೆ ಮಾಡ್ಕೊಂಡು ಬಾ ಹಂಗಾರ ಹೋಗುಣ್ರಿ. ಕುಂದ್ರಲ್ಲೇ ಮಲ್ಲ ಕುಂದ್ರವಲ್ಲ. ಎಲ್ಲಿ ಕುಂದಿರ್ತಿ? ಟ್ರೈನಕ್ಕೆ ಬಂದಾಳ ಆಕೆ. ಮಕ್ಕಳು ಕಿಡಿಗೇಡಿ ಭಾಳ ಅದಾವೆ, ಕಿಡಿಗೇಡಿತನ ಮಾಡ್ತಾವೆ, ಒಂದ್ಕೊಂಡು ಬಡದಾಡ್ತಾವೆ. ಆಕೆ ಊರಿಗೆ ಹೋಗ್ಯಾಳವ. ಆಕೆ ದಿನ ಗುಂಪಿಂದು ತುಂಬುದಿತ್ತಂತ ಬ್ಯಾಂಕಿಗೆ ಚೆಕ್ ಹಾಕಾಕ ಊರಿಗೆ ಹೋಗ್ಯಾಳ. ಹುಡುಗರು ಇಲ್ಲಿ ಅದಾವು. ಓಕೆನೆ
ಭಾಳ ದಾಂಧಲೆ ಮಾಡ್ತಾವೆ, ಕಿಡಿಗೇಡ್ತನ ಮಾಡ್ತಾವೆ. ಹೌದನ ಬಂದಾಳನ ಆರಾಮದಾಳ? ಏನು ಆರಾಮ್ರ ಏನು ಕೇಳ್ತಿದ್ದೆ ಅದ್ರ ಗಂಡ ಗೊತ್ತೈತಲ್ಲ ಅದ್ರ ಜಾಗ. ಹೌದು ಹೊಸ ಕಷ್ಟ ಸಾಲಿ ಕಲ್ತಿದ್ದೆ, ಅದನ್ನ ನುಗ್ರದ ಮಾಡಿ ಕೊಡಲಿಲ್ಲ. ಹೊಲ ಭಾಳ ಐತೆ ಅಂತಂದು ಕೊಟ್ರಿ. ನೋಡೋದನ್ನ ಬಾಳೆನ ಚೆಂದಾಗಿ ಹೆಂಡ್ರ ಮಕ್ಕಳು ಮುಂದಿಟ್ಕೊಂಡು ಮಾಡ್ಕೊಂಡು ತಿನ್ನುವಂತ. ಅದಕ್ಕೇನಾಗೈತಲ್ಲ ಹುಚ್ಚನ ನಾಟ್ಯ ಎಂಥ ಜೀವ ಇತ್ತಲ್ಲ, ಎಂಥ ಚಂದ ಇತ್ತು. ಹಂಗೆ ಬರ್ತದಲ್ಲ ಒಮ್ಮೆ ಅವಕ್ಕೂ. ಹೋಲ್ ಬಿಡು, ಯಾಕೆ ಇರುವಾಳಕ ಈಗ ಹುಡುಗರು ಸಾಲಿನೂ ಸೂಟಿ ಅದಾವು. ಮತ್ತು ಹೊಲ್ದಾಗಾರ ಏನೈತಿ ಇರುವಾಳಕ ನೀನು ಏನು ಅನ್ನಕೋಬೇಡ, ಆಡಕೋಬೇಡ ಆಕಿಗೆ. ಮತ್ತು ನೀನು ಮಕ್ಕಳು ಭಾಳ ಅದಾವ ಆದಾತ ಇದಾತಂತ ಏನು ಅನ್ನಕೋಬೇಡ, ಇರುವಾಳಕ. ಇಲ್ಲವ ನಾನು ಏನಂದಿಲ್ಲ.